ಸೂಪಿ ಏನಾಯ್ತು ತಮ್ಮನೇಲಿ ತಕ್ಕತ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಯಾಕೆ ಇಲ್ಲಿ ನಿಂತ್ಕೊಂಡು ಮಾಡ್ತಿದ್ದೀನಿ ಅಂದರೆ ಮಳೆ, ಅದಕ್ಕೆ ಮತ್ತಿನ್ನೂ 4 ಜನ ಫ್ರೆಂಡ್ಸ್ ಬರಬೇಕು. ಒಂದು 450 ಬರಬೇಕು, 411 ಒಂದು ಬರಬೇಕು, ಇನ್ನೊಂದು GT ಬರಬೇಕು. ಟೋಟಲ್ ನಾವು ಪ್ಲ್ಯಾನ್ ಮಾಡಿದಾಗಿದ್ದು 7 ಜನ, ಈಗ ಬಂದಿರೋ 4 ಜನ. ಇನ್ನೇನು ಕ್ಯಾಮ್ರಾ ತೆಗಿಬೇಕು, ಮಳೆ ತುಂಬ ಇದೆ. ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಸಿಲು ಬೇರೆ ಇಲ್ಲ. ಬಟ್ ಏನಂದರೆ ಎಕ್ಸ್ಪಲ್ಸ್ ಅಷ್ಟು ಸ್ಮೂತ್ ಇಲ್ಲ, ಸಸ್ಪೆನ್ಷನ್ ಇದೆ, ಬಟ್ ಅದು ಕೊಡೋ ಅಷ್ಟು ಫೀಲ್ ಇದರಲ್ಲಿಲ್ಲ. ಇದು ಯಾಕೆಂದರೆ ಹೈವೇ ಟೂರಿಂಗು ಆಗಬೇಕಲ್ಲ, ಹೈವೇಸ್ಗೂ ಆಗಬೇಕು, ಹಾಗಾಗಿ ಸ್ವಲ್ಪ ಸ್ಟಿಫ್ ಇದೆ. ಬಟ್ ಆದರೂ ಚೆನ್ನಾಗಿದೆ, ಒಳ್ಳೆ ಮಜಾ ಬರುತ್ತೆ ಆಫ್ ರೋಡಲ್ಲಿ ಹೊಡೆಯೋಕ್ಕೆ. ಪೆಟ್ರೋಲ್ ಫ್ಯೂಲ್ ಅಪ್ ಆಗಿದೆ ಆ್ಯಸ್ ಇಟ್ ಈಸ್. ಫ್ಯೂಲ್ ಅವಾಗಲೇ ಸಡನ್ನಾಗಿ ಬರೋಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಬರಬೇಕು, ಅದು ಬರೋದು. And then we are heading towards the cafe corner, which is located in the ring road, Hassan. ಸಂತು ಹುಡುಗರೆಲ್ಲ ಬಂದಾಯಿತು. ಟೈಮ್ ಬಂದು 9:30 ಆಗಿದೆ. 8:30 ಬಂದೆ ನಾ ಮನೆ ಬಿಟ್ಟು. ಅವ್ರು ಇಷ್ಟೊತ್ತಿಗೆ ಬಂದಿದ್ದಾರೆ. ಈಗ ಗಾಡಿಗಳು 4 ಗಾಡಿ ಟೋಟಲು, 2, 4, 6, 7 ಜನ. ಒಂದು 411, ಮುಂದೆ GT ಹೋಗ್ತಿದೆ, ಹಿಂದೆ ಹಿಮಾಲಯನ್ 411, ನಂದು SD. ಇನ್ನು 2 ಅವರ್ ಬೇಕು ನಮಗೆ ಹೋಗೋಕ್ಕೆ. ಅಲ್ಲಿ ಈಗ 8 ಅವರಿಂದ 9 ತಗೊಂಡು ಇನ್ವೆಸ್ಟ್ ಮಾಡಿ ಈಗ 9:00 ಬಿಟ್ಟಿದ್ದೇವೆ, ಕರೆಕ್ಟಾಗಿ 9:33. ಸೇಮು ಹೋದ ವಾರ ಏನು ಮೈದಾಡಿ ವ್ಯೂ ಪಾಯಿಂಟಿಗೆ ಹೋಗಿದ್ದು ಅದೇ ರೂಟಲ್ಲಿ. ಮೈದಾಡಿ ತನಕ ಹೋಗಂಗಿಲ್ಲ, ಇನ್ನು ಹಿಂದಕ್ಕೇ ಒಂದು ಯೂಟರ್ನ್ ಸಿಗುತ್ತೆ. ಅಂದರೆ ನಿಮಗೆ ಕೊಟ್ಗೆಹಾರದಿಂದ ಹೋದರೆ ಒಂದು ಯೂಟರ್ನಿಗೆ ಕಳ್ಸೋ ರೂಟು, ಆ ರೂಟಿಂದ ಮತ್ತೆ ಮುಂದಕ್ಕೆ ಹೋದರೆ ಇನ್ನೊಂದು ಯೂಟರ್ನ್ ಸಿಗುತ್ತೆ. ಅಲ್ಲೊಂದು ನಿಮಗೆ ರಾಣಿಜೇರಿ ಕೆಫೆ ಅಂತನೇನೋ ಇದೆ, ಆ ಕೆಫೆ ಹತ್ರ ಯೂಟರ್ನ್ ತಗೋಬೇಕು, ಅಂದರೆ ಮೇಲೆ ಅಪ್ಸೈಡ್ ರೋಡ್ಗೆ ಹೋಗಬೇಕು. ಟೋಟಲು ಕರೆಕ್ಟಾಗಿ ಇಲ್ಲಿ ಹಾಸನಿಂದ 120 ಕಿಲೋಮೀಟ್ರ್ 110 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಎಲ್ಲ ಗಾಡೀಲೂ ಇಬ್ಬಿಬ್ರು ಇದ್ದಾರೆ, ನಾನು ಒಂದೇ ಗಾಡೀಲಿ ಸೋಲೋ. ನಾನು ಫೀಲ್ ಇರೋಲ್ಲ ಹೊಡೆಯೋಕ್ಕೆ ಡಬಲ್ಸ್ ಇದ್ದರೆ. ಸೊ ಒಬ್ಬನೇ ಫಸ್ಟು ಮೋಡ್ ಚೇಂಜ್ ಮಾಡಬೇಕು. ರೋಡ್ ಮೋಡಲ್ಲಿದೆ, ಮಳೆ ಅಲ್ವಾ, ಮಳೆಗೆ ಹಾಕಬಿಡೋಣ, ಸುಮ್ಮನೆ ಯಾಕೆ ರಿಸ್ಕು. ABS ತುಂಬ ಸೆನ್ಸಿಟಿವ್ ಆಗುತ್ತೆ ಅವಾಗ. ಈಗ ಸ್ವಲ್ಪ ಒಲವಾಗಿದೆ, ಚೆನ್ನಾಗಿದೆ ಪ್ಲೇಸು ಈಗ ನೋಡೋಕ್ಕೆಲ್ಲ, ಆ ಕಡೆ ಸೀನರಿ. ನಮ್ಮ ಸೂಫಿ ಹೇಳ್ತಿದ್ದ, ನಾವು ಹೋಗಿರ್ತೀವಿ, ನೀವು ಬಂದ್ಬಿಡಿ ನಿಧಾನಕ್ಕೆ, ನೀವು 411, ನಾವು 450 ಮತ್ತೆ ನಾವು GTಲಿ ಹೋಗ್ಬಿಟ್ಟಿರ್ತೀವಿ ಅಂತ. ನೋಡ್ರಿ ನಮ್ಮ ಇನ್ನೂ ಹಿಂದೆನೇ ಅವನೇ. ಅದಕ್ಕೆ ಲೈಟಾಗಿ ಬಿಸಿಲು ಬೀಳ್ತಿದ್ದಿಲ್ಲ ಮೋಡೋದಿಂದೆ ಅಂತ. ಒಳ್ಳೆ ಸಕ್ಕದಾಗಿದೆ ಮಾತ್ರ ವೆದರು. ಏಕೆ ಏನಾಯ್ತು? ಫಕ್ಕಿಂಗ್ ಸೀನ್ ಆಗಿದೆಯಲ್ಲ ಬೆಳಗ್ಗೆ. ವಾವ್, ಹಣೆ ಒಟ್ಟಿಟ್ಟಂಗಾಗಿದೆ. ಏನು ಫಾಲ್ಟ್ ಹೇಳಿ ಆಗಿದ್ದು? ರೈಡ್ ಸ್ಟಾರ್ಟ್ ಆಗಿ ಇನ್ನೂ 20 ನಿಮಿಷ ಆಗಿಲ್ಲ, ಆವಾಗಲೇ ಪಂಚರು. ಸೂಪಿ ಏನಾಯ್ತು? ಜೇಮ್ಸ್ ಬಾಂಡ್ ಇದ್ದಂಗಿದೆಯಲ್ಲೋ. ಒಳ್ಳೆ ತಮ್ಮನೇಲಿರೋ, ಹಂಗೆ ಇರೋ, ಒಂದು ಒಳ್ಳೆ ಫೋಟೋ ತಮ್ಮನೇಲಿ ತಕ್ಕತ್ತೀನಿ. ಇಡಿ ಹಿಂಗಿಡಿ. ಸಾಕು ಬಿಡು, ಒಳ್ಳೆ ತಮ್ಮನೇಲು. ಸಿಟಿಲಿ ಈ ಅಂಗಡಿಗೆ ಬಂದಿದ್ದೀವಿ, ಇಲ್ಲಿ ಟೈರ್ ಬಿಚ್ಚಿಸ್ಕೊಂಡು ಹೋಗ್ಬೇಕು ಈಗ. ಅಂತೂ ಪಂಚರೆಲ್ಲ ಹಾಕ್ಸಾಗಿದೆ. ಪಂಚರ್ ಹಾಕ್ಸಿ ಈಗ 11:30 ಟೈಮು, 9 ಗಂಟೆ 9:30 ಹಾಸನ ಬಿಟ್ಟವರು. ಇಷ್ಟೊತ್ತಾಯಿತು ಹೋಗೋಕ್ಕೆ. ಇನ್ನು 2 ಅವರಲ್ಲಿ ರೀಚ್ ಆಗ್ತೀವಿ. ಆಲ್ರೆಡಿ 40 ಕಿಲೋಮೀಟ್ರ್ ಕವರ್ ಆಗಿದೆ. ಇನ್ನು ನಮಗಿರೋದೇ ಜಸ್ಟ್ 80 ಕಿಲೋಮೀಟರ್ಸು ಇಲ್ಲ, ಕಮ್ಮಿ ಇದೆ. ಆರಾಮಾಗಿ ಹೋಗ್ಬೋದು, ರ್ಯಾಶಾಗೆ ನೋಡಿಯಲ್ಲ, ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋದು. ಟೈಮ್ ಒಂದು 2 ಗಂಟೆ, ಮೀನ್ಸ್ 2 ಗಂಟೆಗೆ 10 ನಿಮಿಷ ಇದೆ ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಎಕ್ಸಾಕ್ಟ್ ಟೈಮು.
ಈಗ ನಾನು ಕೊಡಕೆಯಾರದಿಂದ ಒಂದು 20 ಕಿಲೋಮೀಟ್ರ್ ಬಂದಿದ್ದೀವಿ, ಅಲ್ಲ ಸಾರಿ 10 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ. ನಾನಿಲ್ಲಿ ಗೋಪುರ ಹಾಕೋಕ್ಕೆ ಅಂತ ನಿಲ್ಲಿಸಿದೆ. ಈಗ ಇಲ್ಲೇ ಲೆಫ್ಟು ಕರೆಕ್ಟ್ ಟೈಮಿಗೆ ಗೋಪುರ ಹಾಕೊಂಡಿದ್ದೀನಿ. ನಮಗೆ ಒಳ್ಳೆ ವೀಡಿಯೋಗ್ರಾಫರ್ ಸಿಕ್ಕಿದ್ದಾರೆ ಮಾತ್ರ, ಒಳ್ಳೊಳ್ಳೆ ವೀಡಿಯೋ ಮಾಡ್ತವನೆ, ಸೈಕಾಗಿದೆ ವೀಡಿಯೋ ಮಾತ್ರ. ಹಿಂದೆ ಹೋದರೆ ಗೊಚ್ಚ ಮಕ್ಕ ಕಾರು ತಂಗೆ ಕೆಸರು ಮಯ ಮಾಡ್ತಾನೆ. ಅಂದ್ಕೊಂಡಷ್ಟು ಸುಲಭ ಅಲ್ಲ ಆಫ್ ರೋಡ್ ಹೊಡೆಯೋದು. ಆಫ್ ರೋಡ್ ಗಾಡಿ ಇದ್ದಂಗೆ ಹೊಡೆಯೋಕ್ಕಾಗಲ್ಲ, ಇದು ವೆಯ್ಟ್ ಹೆವಿ ಇರುತ್ತಲ್ಲ, ಹಿಂಸೆ ಆಗುತ್ತೆ. ನಾನಾ ಕ್ಯಾಮ್ರಾ ಹಾಕತ್ತಿದ್ದೆ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list. ಹೋಗಿ 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 ತಾವು ಮುಂದಕ್ಕೆ ಹೋಗಿ. ಫುಲ್ಲು ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೊಬಿಡು. ಹೋಗುವಾ, ಹೋಗ್ತೀನ, ಹೋಗ ಹೋಗ. ನನ್ನ ಕಾಲ ಮೇಲೆ ನಿಂತೈತೆ ಗಾಡಿ ಫುಲ್ಲು. ಹೇಳಿ ಹೇಳಿ ಹೇಳಿ. ಸೀನು ಸೈಕ್ ಸೀನು. ಬಾ ಅಯ್ಯ ನಿಧಾನ. ಸೈಕ್ ಸೀನ್ ಮಾಡಿದೆ ನೀನು, ಒಳ್ಳೆ ರೆಕಾರ್ಡ್ ಮಾಡ್ತಿದ್ರು. ಈಗ ಮತ್ತೋಯ್ತೀನಿ ಬಾ, ಮತ್ತೊಂದು ನೋಡಿ ಬರೋಣ. ಫುಲ್ ಸುಸ್ತಾಗೋದ್ವು. ಆದರೂ
ದ ಬ್ಯೂಟಿ. ಇದು SD ಕತೆ ಆಗಿದೆ. ಇದು ಗುಚ್ಚ ಬಿದ್ದಿದೆ. ಇದು ಹಿಮಾಲಯ ಹಿಮಾಲಯಕ್ಕೆ ಹೋಗ್ಬಿಟ್ಟಿತ್ತು. ನೋಡದ ಮೇಲೆ ಬಂದಿದೀವಿ. ಅಣ್ಣ ತೆಗೋಣ. ಆರಾಮ ಹೋಗೋಣ. ನಾವು ಬಂದು ಹೋಗೋಷ್ಟೊತ್ತಿಗೆ ಫುಲ್ ಗೊತ್ತೆ ಮಾಡಕ್ಬಿಟ್ಟವ್ರು. ಯಾಕ ಬಾರ ತೆಗಿಸ್ತೀರ ಸುಮ್ಮನಿರ ಬ್ರಾ ಹೊಡೀರಿ ಬ್ರಾ. ಹಾಕೊಂಡ್ರಾ? ಓಕೆ, ಸ್ಟಾರ್ಟ್ ಮಾಡಿ. ಫಸ್ಟ್ ಗೇರು ಫುಲ್ಲು. ಹಾಂ, ಹೋಗು. ಹೋಗು ಹೋಗು. ಇನ್ನೊಂದು ರೌಂಡ್ ಹೋನಾ? ಇನ್ನೊಂದು ರೌಂಡು ಬೇಡ ಬೈ, ನೀವು ಹಚ್ಚಿ ವಿಡಿಯೋ ಮಾಡ್ಕೊಳ್ತೀವಿ ಬೇಕಾದ್ರೆ. ಇನ್ನೊಂದು ರೌಂಡು ಹೊಡಿವಾ ಹೊಡ್ಯಾನ. ತಡ್ರಿ, ಅದು ಇದು ಬರಲಿ, ಆ ಟಿ ಬರಲಿ. ನಾನು ಈ ಸಲ ರೋ ರಿಸ್ಕ್. ಎಲ್ಲಿ ಹೊಡ್ಯಾನ ಗೊತ್ತಾ? ಅಲ್ಲಿ ಬೇಡ, ಅಲ್ಲಿ ಹೋಗೋದು ರಿಸ್ಕು. ಇಲ್ಲಿ ಹೋಗೋಣ, ಆರಾಮಾಗಿ ಹೊಡ್ಕೋಣ. ನೀನು ಬರ್ತೀಯಾ? ಎರಡನೇ ಸತಿ ಹಿಮಾಲಯ ಆಯಿತು. ತಡಿ ಜಾರ್ತೈತೆ ಕಾಲು. ಗಾಡಿ ಹತ್ತಿ ತಡಿಯಪ್ಪ.
ಅವನು ಹೋಗ ಬೀಳ್ತಾವನು ಅವನು. ಆದರೂ ಏನು ಗೊತ್ತಾ, ಫುಲ್ ಧೂಳು ನನ್ನ ಕೈ ಮಾತ್ರ ಐತೆ ಐತೆ, ನನ್ನ ಹತ್ರ ಐತೆ ಎರಡನೇ ಸತಿ ಬಿದ್ದರೆ ಬಿಡೋದು ಐತೆ. ಸೀರಿಯಸ್ ಆಗಿ ಏನಂತೂ ಹೋಗಿ ಬಿಡುವೆ ಅಂತೂ. ಇವತ್ತಿನ ರೈಡ್ ಬಂದು ಕಂಪ್ಲೀಟ್ ಆಗಿದೆ. ಈಗ ನಾವು ರಿಟರ್ನ್ ಹಾಸನ ಹೋಗ್ತಾ ಇದ್ದೀವಿ. ಟೈಮ್ ಬಂದು 5:30. ಈಗ ಹತ್ತತ್ರ ಕೊಟ್ಕೆಹಾರ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಹಿಮಾಲಯನ್ 411 ಆಲ್ರೆಡಿ ಹೋಗಾಗಿದೆ. ಇನ್ನು 450 ಒಂದು, GT ಒಂದು, ನನ್ನೊಂದು, 3 ಬೈಕು ಹೋಗ್ಬೇಕಷ್ಟೆ. ನಾವು ಹೋದ್ರೆ ಆಯಿತು. ಇನ್ನೇನು ಇನ್ನೊಂದು 2 hours ಹೋಗ್ಬಿಡ್ತೀವಿ. ಒಂದು 7:30 ಅಷ್ಟೊತ್ತಿಗೆ ಹಾಸನಿಗೆ ಹೋಗ್ತೀವಿ.